ಐಸಿಸ್ ಭಯೋತ್ಪಾದಕನ ಬಿಸ್ನೆಸ್ಗೂ ಕೂಡ ಬ್ರೇಕ್ ಬಿದ್ದಿದೆಯಂತೆ. ಪರಪ್ಪನ ಅಗ್ರಹಾರದ ಜೈಲಲ್ಲಿ ಚಿಕನ್ ಮಟನ್ ಶವರ್ಮಾವನ್ನು ಮಾರ್ತಾ ಇದ್ದ ಈ ಉಗ್ರ. ಒಳಗಡೆನೆ ಬಿಸ್ನೆಸ್ ಇತ್ತು ಇತ್ತಂದು. ಉಗ್ರ ಶಕೀಲ್ ಹಮೀದ್ ಮನ್ನಾ ವ್ಯಾಪಾರಕ್ಕೂ ಕೂಡ ಗುನ್ನ ಕೊಟ್ಟಿದ್ದಾರೆ. ಉಗ್ರ ಶಕೀಲ್ ಹಮೀದ್ ಮನ್ನಾ ವ್ಯಾಪಾರಕ್ಕೂ ಕೂಡ ಈಗ ಗುನ್ನ ಬಿದ್ದಿರುವಂಥದ್ದು. ಐಸಿಸ್ ಉಗ್ರನ ವ್ಯಾಪಾರವನ್ನ ಜೈಲಿನ SP ಬಂದ್ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ ವೇಳೆ ಜೈಲಲ್ಲಿ ಇತರ ಖೈದಿಗಳಿಗೆ ಈತ ಶವರ್ಮ ಮಾರ್ತಾ ಇದ್ದ. ಜೈಲಾಧಿಕಾರಿಗಳ ಜೊತೆಗೇನೆ ಕೈ ಜೋಡಿಸಿ ಸಾಮಗ್ರಿಗಳನ್ನು ತರಿಸ್ತಾ ಇದ್ದ. ದುಪ್ಪಟ್ಟು ಬೆಳೆಗೆ ಜೈಲಿನ ಒಳಗಡೆನೆ ಶವರ್ಮವನ್ನ ರೆಡಿ ಮಾಡಿ ಖೈದಿಗಳಿಗೆ ಮಾರಾಟ ಮಾಡ್ತಾ ಇದ್ದ. ಬಂದ ಹಣದಲ್ಲಿ ಜೈಲಾಧಿಕಾರಿಗಳಿಗೆ ಪಾಲ್ ಕೊಡ್ತಿದ್ದಂತೆ. ಮೊಬೈಲ್ ಬಳಸ್ತಾ ಇದ್ದಂತಹ ವಿಡಿಯೋ ಎಲ್ಲ ವೈರಲ್ ಆಗಿತ್ತು. ಈಗ ಗೃಹ ಇಲಾಖೆ ಪದೇ ಪದೇ ಮುಜುಗರದ ವಿಚಾರ ಯಾವಾಗಾಯಿತು, IPS ಹಂತದ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡುವಂತಹ ಕೆಲಸ ಕೂಡ ಆಯಿತು. ಹೆಂಗಾದರೂ ಮಾಡಿ ರಾಜಾತಿಥ್ಯಕ್ಕೆ ಬ್ರೇಕ್ ಹಾಕಬೇಕು, ಆಗುವ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅಂಥೇಳಿ ಈ ಪ್ಲಾನನ್ನು ಮಾಡಿದೆ. ಈ ಪ್ಲಾನು ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಜೈಲಿನಲ್ಲಾಗ್ತಾ ಇದ್ದಂತಹ ಈ ರೀತಿಯ ವಿಚಾರಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸ ಆಗಿದೆ. ಹಾಗಾಗಿಯೇ ಈಗ ಹಲವರು ಒಳಗಿರುವಂತಹ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಪ್ರತಿಯೊಂದಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದು ಎಷ್ಟರವರೆಗೂ ಅನ್ನೋದನ್ನು ಕಾದು ನೋಡಬೇಕಿದೆ. ಇದೆಲ್ಲದಕ್ಕೂ ಕೂಡ ಕಾರಣ SP ಅವರ ಈ ಕಾರ್ಯವೈಖರಿ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನ SP ಈಗ ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ. ಅನೂಪ್ ಕುಮಾರ್ ಅವರು ನೀವು ಕೂಡ ಗಮನಿಸ್ತಾ ಇದ್ದೀರಿ. ರಾಜಾತಿಥ್ಯಕ್ಕೆ ಬ್ರೇಕ್ ಹಾಕಬೇಕು ಅಂತಲೇ ಇವರನ್ನು ನೇಮಕ ಮಾಡಿರುವಂಥದ್ದು. ಈಗ ಅವರ ಕಾರ್ಯವೈಖರಿ ಅಕ್ಷರಶಃ ಜೈಲಿನ ಒಳಗಿರೋರಿಗೆ ನಡುಕವನ್ನು ಹುಟ್ಟಿಸಿರುವಂಥದ್ದು.